ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಾಂತಲಾ ಉಮೇಶ್. ಇವತ್ತು ಬೆಳಗ್ಗೆ ಒಂದು 12 ಗಂಟೆಯಿಂದ ತುಂಬ ಚೆನ್ನಾಗಿತ್ತು. ಸ್ವೀಟ್ ಆಗಿತ್ತು. ನೇರಳೆ ಹಣ್ಣು ಕೊಯ್ಕೊಂಡು ತಿಂತಾ ಕೂತಿದ್ವಿ. ಹಾಗೆ ಒಂದು ವಿಡಿಯೋ ಮಾಡೋಣ, ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೆ. ನಮ್ಮ ಮಕ್ಕಳಿಗೆಲ್ಲ ಇದು ಹೊಸ ಥರದ ಹಣ್ಣು. ನಾವೆಲ್ಲ ಚಿಕ್ಕವರಿದ್ದವಾಗ ಈ ಥರದ ಹಣ್ಣುಗಳು ತಿಂದು ಬೆಳೆದಿರೋದೇ ಜಾಸ್ತಿ. ನನ್ನ ಮಗಳು ಯಾವ ಹಣ್ಣಮ್ಮ ಇದು ಅಂತ ಕೇಳ್ತಾ ಇದ್ಲು. ನೇರಳೆ ಹಣ್ಣು ತುಂಬ ಸ್ವೀಟ್ ಆಗಿತ್ತು. ಕಾಡಲ್ಲಿ ಸಿಗೋ ಹಣ್ಣು ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ರಿಲೇಷನ್ ಒಬ್ರದ್ದು ಮದುವೆ ಇತ್ತು. ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ. ನಾನು, ಮಕ್ಕಳು, ಅಮ್ಮ, ತಮ್ಮನ ಹೆಂಡತಿ, ತಮ್ಮನ ಮಕ್ಕಳು ಎಲ್ಲರೂ ಹೊರಟಿದ್ವಿ. ತುಂಬ ಹತ್ತಿರದವ್ರ ಮದುವೆ ಆಗಿತ್ತು, ಹಾಗಾಗಿ ಹೋಗೋಣ ಅಂತ ಹೊರಟ್ವಿ. ಪಪ್ಪನ ರಿಲೇಷನ್ನು, ಅದಕ್ಕೆ ಎಲ್ಲರೂ ಸ್ವಲ್ಪ ಬೇಗನೆ ಹೊರಟ್ವಿ. ಅಷ್ಟೊತ್ತಿಗೆಲ್ಲ ಮದುವೆ ಕಾರ್ಯಕ್ರಮಗಳು ಶುರುವಾಗಿತ್ತು. ನಾವು ಸ್ವಲ್ಪ ಬೇಗನೆ ಹೋದ್ವಿ. ಮುಹೂರ್ತ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ನಾವು ಹೋದ್ಮೇಲೆ ಸ್ಟಾರ್ಟ್ ಆಯಿತು. ಮದುವೆಗೆ ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ದರು. ನಾವು ಸೇರೋದೇ ಅಪರೂಪ. ಈ ಥರ ಮದುವೆ ಏನಾದರೂ ಫಂಕ್ಷನ್ಗಳಿದ್ದಾಗ ಮಾತ್ರ ಸೇರೋದು. ಹಾಗಾಗಿ ತುಂಬ ಅಂದರೆ ತುಂಬ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಅವರು ಹೊರಟಿದ್ರು ಮನೆಗೆ ಲೇಟ್ ಆಗಿದೆ ಅಂತ. ಹಾಗೆ ಮುಗಿಸ್ಕೊಂಡು ಮನೆಗೆ ನಾವು ಹೊರಟ್ವಿ. ವಿಡಿಯೋ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳದು ಮತ್ತು ನನ್ನ ತಮ್ಮನ ಮಗಂದು ಚೌಳ ಇರೋದ್ರಿಂದ, ಮುಡಿ ಕೊಡೋ ಶಾಸ್ತ್ರ ಇರೋದ್ರಿಂದ, ಅದಕ್ಕೆ ಶಾಪಿಂಗಿಗೆ ಅಂತ ನಾನು ನಮ್ಮ ತಮ್ಮನ ಹೆಂಡತಿ ಹೊರಟಿದ್ವಿ. ಬಟ್ಟೆಗಳೆಲ್ಲ ತರಬೇಕಿತ್ತು ಮತ್ತು ಏನೇನು ಬೇಕು ಎಲ್ಲ ಐಟಮ್ಗಳಲ್ಲಿ ದೇವ್ರಿಗೆ ನಮಗೆ ಏನೇನು ಬೇಕೆಲ್ಲ ತರಬೇಕಿತ್ತು. ಹಾಗಾಗಿ ಇಬ್ಬರೂ ಹೊರಟ್ವಿ. ಕರೆಕ್ಟ್ ಸೈಜ್ ಅಣ್ಣ ಅದು? ಹಾಂ ಸರಿ ಆಯಿತು. ನಿನ್ನೆನೂ ಮಳೆ ನಮ್ಮೂರಲ್ಲೆಲ್ಲ. ಹಾಂ ನೀನು ಇಟ್ಕಾಗ ಸೋಣ ಸರಿಯಾಗಿ ತಗೊಂಡು ಅದು 2 ಡಜನ್ನು 2 ಪಟ್ನ ಸಪ್ರೇಟ್ ಅಣ್ಣ. ನಮಗೂ ಬಳೆ ಬೇಕಿತ್ತು. ನಾವಿಬ್ಬರು ತೊಗೊಂಡ್ವಿ. ಮತ್ತು ದೇವರಿಗೆ ಕೊಡೋದಕ್ಕೂ ಬಳೆ ಸಪ್ರೇಟಾಗಿ ಬೇಕಿತ್ತು. ಮತ್ತು ರಶ್ ಬೇರೆ ಇತ್ತು ಬಳೆ ಅಂಗಡಿ. ಹಾಗಾಗಿ ಸ್ವಲ್ಪ ಅಲ್ಲೇ ಟೈಮ್ ಆಗೋಯ್ತು ನಮಗೆ. ಅದಾದಮೇಲೆ ಬಟ್ಟೆ ತೆಗಿಬೇಕಿತ್ತು. ನೆಕ್ಸ್ಟು ಬಟ್ಟೆ ಅಂಗಡಿಗೆ ಹೊರಟ್ವಿ. ಒಂದು ಕಡೆ ಹೋದ್ವಿ, ಅಲ್ಲಿ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂದು ಕಡೆ ನೋಡಿಬಿಟ್ಟು ಅಲ್ಲಿ 2 ಸೀರೆ ತೊಗೊಂಡು ಮತ್ತೆ ಬೇರೆ ಅಂಗಡಿಗೆ ನೋಡೋಣ ಅಂತ ಹೊರಟ್ವಿ. ಅಷ್ಟೊಂದು ಹೇಳೋಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ಒಂದು 2 ಸೀರೆ ಇಷ್ಟ ಆಯಿತು. ಅಲ್ಲಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ಯಾವುದೇ ಸಿಂಚು ಎಷ್ಟಿದು? ಅಲ್ಲಿ ಕಳಿಸಿಲ್ಲ ಅವಳು. ಕಲರ್ಸ್ ಇದೆ. ಯಾಕೆ ಇಷ್ಟ ಆಗಲ್ಲ. ಇದು ಮುಳ್ಳು ಇದು ಸಾಫ್ಟ್ ಐತಿ ನೋಡು. ಅದೇ ಇವನೇನು ಹೇಳಿದ್ವಿ, ಇದೆ ಕೊಟ್ಟಿದೆ. ಅದೇ ಪ್ಯಾಟ್ರನಲ್ಲಿ ರೆಡ್ಡು ಆ ಥರ ಬೇಡ. 480. ಸೇಮ್ ರೇಟಾ? ಅದು ಬೇಡ. ಇದು ಚೆನ್ನಾಗಿ, ನನಗೆ ಇದು ಇಷ್ಟ ಆಗಲ್ಲ. ಇದ್ರೆ ಕಲರ್ ಕೊಡಿ ನೋಡೋಣ. ಚೆನ್ನಾಗೈತೆ. ನಂಗೆ ಇದು ಯಾಕೋ ನಿಂಗೆ ಇಷ್ಟು ಹಿಂಗೆ ಚೆನ್ನಾಗಿ ಕಾಣ್ಬೋದು ಅನಿಸ್ತೈತೆ. ಈ ಕಲರ್ ಏನು ಇರಲ್ಲ. ಅದು ಬೇಡ, ನಂಗೆ ಅದು ಯಾಕೆ ಇಷ್ಟ ಆಗಲ್ಲ. ದೇವ್ರ ಪೂಜೆಗೆ ಏನೇನು ಬೇಕು ಬಟ್ಟೆಗಳು ಎಲ್ಲನೂ ತಗೊಂಡು ನಾವು ಬರೋಷ್ಟೊತ್ತಿಗೆ ಸುಮಾರು 4 ಗಂಟೆ ಆಯಿತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು, ಅಮ್ಮ, ತಮ್ಮನ ಹೆಂಡತಿ 3 ಜನ ಒಂದೇ ಥರದ ಸೀರೆ ತೊಗೊಂಡ್ವಿ. ಬರೋಷ್ಟೊತ್ತಿಗೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನನ್ನ ಮಗಳು ಅವ್ರು 3 ಜನನ ಕೂರಿಸ್ಕೊಂಡು ಆಟ ಆಡಿಸ್ತಾಯಿದ್ರು ನಮ್ಮ ಪಪ್ಪನ ಗಾಡೀಲಿ. ಬೇಡ, ಓಡಿದ್ರೆ ಕಾಲು ನೋವು ಬರುತ್ತೆ.
ಚಿನ್ನ ಅವತ್ತೇ ಸಂಜೆ ನೆಕ್ಸ್ಟ್ ಡೇ ನಮಗೆ ಪ್ರೋಗ್ರಾಮ್ ಇರೋದ್ರಿಂದ ಅವತ್ತು ಸಂಜೆ ಚಕ್ಲಿ ಮಾಡಿದ್ವಿ. ಚಕ್ಲಿ ಮತ್ತು ಕರ್ಜಿಕಾಯಿ ನಮಗೆ ಬೇಕೇ ಬೇಕು ಫಂಕ್ಷನ್ಗೆ. ಹಾಗಾಗಿ ದೇವ್ರಿಗೆ ಎಲ್ಲ ಎಡೆ ಕೊಡೋದಕ್ಕೆ ಅದಕ್ಕೆ ಚಕ್ಲಿ ಮಾಡಿದ್ವಿ. ರಾತ್ರಿ ಒಂದು 12:30 1 ಗಂಟೆ ಆಗಿತ್ತು ನಾವು ಚಕ್ಲಿ ಮಾಡಿ ಮುಗಿಸೋಷ್ಟೊತ್ತಿಗೆ. ಕರ್ಜಿಕಾಯಿ ಎಲ್ಲ ಬೇಗನೆ ಮಾಡಿ ಮುಗಿಸಿ ಆಮೇಲೆ ಚಕ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಯಾಕಂದರೆ ತುಂಬ ಲೇಟಾಗುತ್ತೆ ಅಂತ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡ್ವಿ. ಬೆಳಗ್ಗೆ ಬೇರೆ ಬೇಗನೆ ಹೊರಡಬೇಕಿತ್ತು, 9 ಗಂಟೆಗೆಲ್ಲ ಹೊರಡಬೇಕಿತ್ತು. ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಲೇಟಾಗಿಬಿಡುತ್ತೆ ಅಂತ ಎಲ್ಲ ಹಿಂದಿನ ದಿನವೇ ಮುಗಿಸ್ಕೊಂಡ್ವಿ. ನಾವು ನೈಟು ಜಾಸ್ತಿ ಹೊತ್ತೇನು ಮಲಗಿರಲಿಲ್ಲ, ಮಲಗೋದೇ 2 ಗಂಟೆ ಆಗಿತ್ತು. ಆಮೇಲೆ 5 ಗಂಟೆಗೆಲ್ಲ ಎದ್ದುಬಿಟ್ವಿ. ಎದ್ದು ಮತ್ತು ಮನೆಯದು ಕೆಲಸ, ದೇವ್ರ ಪೂಜೆ ಎಲ್ಲ ಇರುತ್ತಲ್ಲ, ಎಲ್ಲನೂ ಮುಗಿಸ್ಕೊಂಡು ಹೊರಡೋಣ ಅಂತ ಬೇಗನೆ ಎದ್ದು ಮತ್ತ ಎಲ್ಲ ನಾಲೆಡ್ಜ್ ಖುಷಿ ಆತ ಅವನ ಬಗ್ಗೆ. ಏನು ನಾಲಾಡ್ಬೇಕು ಎಲ್ಲ ಇದ್ರಾಗ ಮಾಡ್ಬೇಕು, ಇದ್ ಜಾಗದಾಗ ಮಾಡ್ಬೇಕು ಗುರು. ಇದನ್ನ ಒಬ್ಬರು ಜಾತ್ ಒಂದು ಏನಂತ ಒಂದು ವಿಡಿಯೋದಾಗ ಏನು ಅಪ್ಲೋಡ್ ಏನಾಗಿಲ್ಲಪ್ಪ, ಅಪ್ಲೋಡ್ ಮಾಡ್ಯಾಳೆ. ನಾವೇ ಚಕ್ಲಿ ಬಿಡೋದು ಸುತ್ತೋದು ಆಗಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಪಾಪ ನಮ್ಮ ದರ್ಶು ಹೆಲ್ಪ್ ಮಾಡಿಕೊಟ್ಟ. ಅವನೆಲ್ಲ ಚಕ್ಲಿ ಬಿಡೋವರೆಗೂ ಎಲ್ಲನೂ ಅವನೊಬ್ಬನೇ ಬಿಟ್ಕೊಟ್ಟ, ನಾವೆಲ್ಲ ಸುತ್ತಿದ್ವಿ. ಹಾಗಾಗಿ ಅಷ್ಟೊಂದು ಕಷ್ಟ ಏನು ಅನ್ನಿಸ್ಲಿಲ್ಲ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ಆಲ್. ಯಾವುದಾ ಸಣ್ಣದು ಲೇಟ್